ಪೂಜೆಗೆ ಇಬ್ಬರೇ. ಪೂಜಾ ವಸ್ತು ನಡಕ್ಕೆ ದಲ್ಲಾಳಿ ಬೇಕಾಗಿಲ್ಲ, ದಲ್ಲಾಳಿ ಬೇಕಾಗಿಲ್ಲ. ನೀವೇನು ಮಾಡ್ತೀರಿ? ತಾಯಂದಿರಿದ್ದೀರಿ ನೋಡಿ, ಭಾಳ ಜನ ಇಲ್ಲ, ಕಡಿಮೆ ಇದ್ದೀರಿ. ಇವರಿಲ್ಲ, ದೇವಸ್ಥಾನಕ್ಕೆ ಹೋಗೋರು ನೀವಂದು ನಾನು ಕುಂತಿರಂತಲ್ಲ, ಈ ಒಟ್ಟು ಹೇಳ್ತೀವಿ, ಸಮಾಜದಲ್ಲಿ ಹೇಳ್ತೀನಿ. ದೇವಸ್ಥಾನಕ್ಕೆ ಹೋಗೋರು ಹೇಳಿ ಇವ್ರಿಗೆ ಹೋಗ್ತಾರೆ. ಒಂದು ತೆಂಗಿನಕಾಯಿ ಮತ್ತು ಬಾಳೆಹಣ್ಣು, ಕರ್ಪೂರ, ಊದಿನ ಕಡ್ಡಿ, ಹೂ ಎಲ್ಲ ತೊಗೊಂಡು ಹೋಗ್ತೀರಿ. ತೊಗೊಂಡು ಹೋಗಿ ಏನು ಮಾಡ್ತೀರಿ? ಗರ್ಭ ಗುಡಿಯಾಗ ಒಬ್ಬರು ನಿಂತಿರ್ತಾರೆ, ಅವ್ರ ಕೈಯಾಗ ಕೊಡ್ತಿರೋ ಏನು ಗುಡಿಯಾಗ ಹೋಗಿ ನೀವು ಪೂಜೆ ಮಾಡ್ತಿರೋ? ಏನು ಮಾಡ್ತೀರಿ? ಅವ್ರ ಕೈಯಾಗ ಕೊಡ್ತೀರಿ? ಹಾಂ, ಅವ್ರ ಕೈಯಾಗ ಕೊಡ್ತೀರಿ. ಇಲ್ಲಿಂದ ಹೋಗಿದ್ದೇ ಬಂತು ಬುಟ್ಟಿ ಅವ್ರ ಕೈಯಾಗ ಕೊಡ್ತೀರಿ. ಅವ್ರು ಮಂತ್ರ ಹೇಳ್ತಾರೆ, ಅವರು ಪೂಜೆ ಮಾಡ್ತಾರೆ, ಕಾಯಿ ಹೊಡಿತಾರೆ. ಕಡೆಗೆ ಕಾಯಿ, ತೆಂಗಿನಕಾಯಿ ಎಲ್ಲ ನಿಮಗೆ ಬಾಳೆಯನ್ನು ಕೊಟ್ಟು ಕಳಿಸ್ತಾರೆ. ಪೂಜಾ ಮಾಡೋದು ಹಂಗಂದ್ರೆ, ಪೂಜಾ ಮಾಡೋದು ಇದಕ್ಕೆ ಪುಣ್ಯ ಬರಲಿ ಅಂತ ತಿಳ್ಕೊಂಡೆ. ಹಂಗಂದ್ರೆ ಈಗ ಪೂಜಾ ಮಾಡಿದ್ರಲ್ಲ, ಈ ಪೂಜಾ ಪ್ರತಿಫಲ, ಪುಣ್ಯ ಪ್ರತಿಫಲ ಯಾರಿಗೆ ಹತ್ತಿರಿ? ಪೂಜಾರಿಗೆ ಹತ್ತಿರಿ. ನಿಮಗೇನು ಬಂತು? ನೀವು ಕಾಲು ಉಸ್ಕೊಂತ ಹೋಗಿದ್ದೇ ಬಂತು, ಕಾರ್ನಾಗ ಹೋದ್ರೆ ಪೆಟ್ರೋಲ್ ಸುಟ್ಕೊಂತ ಹೋಗಿದ್ದೇ ಬಂತು. ಅದಕ್ಕೆ ಬಸವಣ್ಣವರಂದ್ರು, ಎಲ್ಲಿ ಹೋಗಬೇಡ್ರಿ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ. ಎಲ್ಲಿ ಹೋಗಕ್ಕೆ ಹೋಗಬೇಡ್ರಿ. ದೇವರೆಲ್ಲ ಅಂದರೆ ದೇವ್ರು ನಮ್ಮೊಳಗೆ ಅದಾನ. ನಮ್ಮಲ್ಲಿ ಇರ್ತಕ್ಕಂಥ ದೇವರನ್ನ ಕಾಣೋ ಸಲುವಾಗಿ ಬಸವಣ್ಣವ್ರು ಏನು ಮಾಡಿದ್ರು? ಪ್ರತಿಯೊಬ್ಬರ ಕೈಯಾಗ ಇಷ್ಟಲಿಂಗ ಅಂತಕ್ಕಂಥದ್ದನ್ನು ಕೊಟ್ಟರು. ಪ್ರತಿಯೊಬ್ಬರ ಕೈಯಾಗ ಇಷ್ಟಲಿಂಗ ಕೊಟ್ಟರು. ಯಾಕೆ ಎಡಗೈಯೊಳಗೆ ಇಷ್ಟಲಿಂಗ ಕೊಟ್ಟರು? ನಮ್ಮಲ್ಲಿ ಅಂಗದಲ್ಲಿ ಭೇದ ಭಾವ ಮಾಡ್ತಾರೆ. ಅವಾಗಷ್ಟ ಮಾಡ್ತಿರ್ಗಿಲ್ರಿ, ಈಗೂ ಮಾಡ್ತಾರಿಲ್ರಿ. ಈಗೂ ಏನು ಮಾಡ್ತಾರೆ? ಏನಾರ ಕೊಡಬೇಕು, ಏನಾರ ಇಸ್ಕೋಬೇಕು ಅಂದ್ರೆ ಬಲಗೈ ಮುಂದೆ ಮಾಡ್ತಿರೋ, ಎಡಗೈ ಮುಂದೆ ಮಾಡ್ತಿರೋ? ಯಾಕೈರಿ? ಬಲಗೈ. ಕೊಡಾಕತ್ರೂ ಬಲಗೈ ಮುಂದಿರಬೇಕು, ತುಗೊಳಕತ್ರೂ ಬಲಗೈ ಮುಂದಿರಬೇಕು. ಯಾಕಂದ್ರೆ ಬಲಗೈ ಶ್ರೇಷ್ಠ, ಎಡಗೈ ಕನಿಷ್ಠ ಅಂತಕ್ಕಂಥದ್ದು. ಬಲಗೈ ಶ್ರೇಷ್ಠದ, ಎಡಗೈ ಕನಿಷ್ಠದ. ಒಬ್ಬೊಬ್ರು ಏನು ಮಾಡ್ತಾರೆ? ವಿಭೂತಿಯನ್ನು ಧರಿಸ್ತಾರೆ. ವಿಭೂತಿ ಧಾರಣೆ ಹೆಂಗೆ ಮಾಡ್ತಾರೆ? ಹಿಂಗೆ ಮಾಡ್ತಾರೆ. ವಿಭೂತಿ ಧಾರಣೆ ನೋಡಿರ್ಬೇಕು, ಭಾಳ ಜನ ಹಿಂಗೆ ಮಾಡ್ತಾರೆ. ಆದ್ರೆ ನಾ ಹೇಳ್ತೀನಿ, ಹಿಂಗ್ಯಾಕೆ ಮಾಡ್ತೀರಿ? ಹಿಂಗೆ ಮಾಡ್ರಿ ಅಂದ್ರೆ ಅವ್ರು ಅಂತಾರೆ, ಅಯ್ಯೋ ಈ ಬೆರಳೈತಲ್ರಿ, ಇದು ಚಾಡಿ ಹೇಳೋ ಬೆರಳೈತ್ರಿ, ಅದಕ್ಕೆ ಇದರಲ್ಲಿ ವಿಭೂತಿ ಹಚ್ಚಬಾರ್ದು. ಇದು ಚಾಡಿ ಹೇಳಕ್ಕೆ ತಾರೆ ಹೊಕ್ಕತ್ತಂದ್ರಿ, ನಾ ಹೋದಾಗ ಹೊಕ್ಕತ್ತಿ. ಮತ್ತು ಚಾಡಿ ಹೇಳೋ ಬೆರಳು ಅಂದ್ರೆ ಇದನ್ನೇ ಇಟ್ಕೊಂಡಿದ್ದು ಕಿತ್ತು ಬಿಸಾಕಿಬಿಡೋದಪ್ಪ, ಕಿತ್ತು ಬಿಸಾಕಿಬಿಡೋದು. ಎಡಗೈ ಕನಿಷ್ಠ, ಬಲಗೈ ಶ್ರೇಷ್ಠ ಅಂದ್ರಲ್ಲ, ಎಡಗಾಲ ಕನಿಷ್ಠ, ಬಲಗಾಲ ಶ್ರೇಷ್ಠ ಅಂದ್ರಲ್ಲ, ಅದಕ್ಕೆ ಎಡಗೈ ಕನಿಷ್ಠ ಅಂದದಕ್ಕೆ ಬಸವಣ್ಣವ್ರು ಏನು ಮಾಡಿದ್ರು? ಎಡಗೈಯನ್ನೇ ಲಿಂಗದ ಗದ್ದುಗೆಯನ್ನಾಗಿ ಮಾಡಿದರು. ಎಡಗೈಯನ್ನು ಲಿಂಗದ ಗದ್ದುಗೆಯನ್ನಾಗಿ ಮಾಡಿದರು. ನಿಮ್ಮ ಮನೆಗೆ ಒಳಗೆ ಸೊಸಿ ಬರಬೇಕಾದ್ರೆ ಸೇರು ತುಂಬಿ ಆಕೆ ಒದಿ ಅಂತಿರಿಲ್ರಿ, ಎಡಗಾಲಿಗೆ ಒದಿತಾಳೆ, ಬಲಗಾಲಿ ಒದಿತಾಳ್ರಿ. ಯಾಕಲ್ಲ ಒದಿತಾಳ್ರಿ? ನಿಮ್ಗೆ ಚಲೋ ಗೊತ್ತು, ಒದಿಸಿರ್ತೀರಿ ನೀವು. ಯಾಕಲಾಗ? ಬಲಗಾಲಾಗಲ್ಲ. ನೀವು ಒಂದು ವಿಚಾರ ಮಾಡಬೇಕು, ಬಲಗಾಲಾಗ ಹೋದ್ರೆ ಚಲೋ ಆಗ್ತತಿ, ಎಡಗಾಲ ಇಟ್ಕೊಂಡ್ರೆ ಕೆಟ್ಟ ಆಕತಿ ಅಂತೇನು ವಿಚಾರ ಮಾಡಿರಲ್ಲ. ಆಕೆ ಅಕಸ್ಮಾತ್ ತವ್ರ ಮನೆಯಾಗಿಂದ ಬರಬೇಕಾದ್ರೆ ಚಲೋ ಪ್ಲ್ಯಾನ್ ಮಾಡ್ಕೊಂಡು ಗಂಡನ ಮನೆಗೆ ಹೋದ ಕೂಡಲೇ ಈ ಗಂಡನ ಮನೆ 3 ಮನೆಗೆ ಮಾಡ್ಬೇಕಂತ ಮೊದಲ ತಲೆಯಾಗ ಪ್ಲ್ಯಾನ್ ಮಾಡ್ಕೊಂಬಂದು ಬಿಟ್ಟಿದ್ಲಂದ್ರೆ ನೀವು ಎಡಗಾಲಿಂದ ಒದಿಸಿದ್ರು ಅಷ್ಟೇ, ಬಲಗಾಲಿಂದ ಒದಿಸಿದ್ರು ಅಷ್ಟೇ. ಕರೆಕ್ಟಾ? ಯಾವ ಕಾಲಿಂದ ಒದಿಸಿದ್ರು ಏನು ಬಂದ್ರಿ? ಅದಕ್ಕಾಗಿ ಅಂಗಗಳಲ್ಲಿ ಇರ್ತಕ್ಕಂಥ ಭೇದವನ್ನು ತೊಡೆದು ಹಾಕಿದ್ರು ಬಸವಣ್ಣವರು. ಎಡಗೈ ಕನಿಷ್ಠ, ಬಲಗೈ ಶ್ರೇಷ್ಠ, ಅದರ ತಪ್ಪು ಹಾಕಿದ್ರು. ಅದಕ್ಕೆ ಇಲ್ಲಿ ನೆಲದಲ್ಲಿ ಇರ್ತಕ್ಕಂಥ ಭೇದವನ್ನು ತೊಡೆದು ಹಾಕಿದ್ರು. ಈ ನಮ್ಮೂರು ನೆಲ ಕನಿಷ್ಠದ, ಕಾಶಿ, ಕೇದಾರ, ಮಧುರ ಆ ನೆಲ ಶ್ರೇಷ್ಠದ ಅಂದರು. ಅದು ಪವಿತ್ರ ಐತಂದ್ರು, ಇದು ಅಪವಿತ್ರ ಐತಂದ್ರು. ಈ ನೆಲ ಅಪವಿತ್ರ ಐತಿ, ಆ ನೆಲ ಪವಿತ್ರ ಐತಂದ್ರೆ ಇಲ್ಲಿದ್ದವರು ಪಾಪ ಮಾಡಿ ಅಲ್ಲಿ ಪಾಪ ಕಳ್ಕೊತೀವಂದ್ರೆ ಅಲ್ಲೆಲ್ಲರೂ ಪಾಪ ಮಾಡ್ತಾರಲ್ಲ, ಮತ್ತು ಅವರೆಲ್ಲಿ ಹೋಗುದು ಪಾಪ ಕಳ್ಕೊಳಕ್ಕ? ಅವರೆಲ್ಲಿ ಹೋಗುದು ಪಾಪ ಕಳ್ಕೊಳಕ್ಕ? ಈ ನೆಲವನ್ನು ಭಗವಂತನೇ ಸೃಷ್ಟಿ ಮಾಡ್ಯಾನ, ಆ ನೆಲವನ್ನು ಭಗವಂತನೇ ಸೃಷ್ಟಿ ಮಾಡ್ಯಾನ. ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ನೆಲವನ್ನು ಇಡೀ ಜಗತ್ತನ್ನು ಅವನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಬಸವಣ್ಣವ್ರು ಏನಂದ್ರು? ನೆಲದಲ್ಲಿ ಇರ್ತಕ್ಕಂಥ ಭೇದವನ್ನು ತೊಡೆದು ಹಾಕಿದ್ರು. ಎಂಥ ಒಂದು ಹೆಣ್ಣು ಮಕ್ಕಳಿಗೆ, ತಾಯಿಂದರಿಗೆ ಎಂದೂ ಮರಿಬಾರ್ದು. ನಾವು ಬಸವಣ್ಣವ್ರನ್ನ ಎಂದೂ ಮರಿಬಾರ್ದು. ಅಂಥ ಸ್ವಾತಂತ್ರ್ಯವನ್ನು ನಮಗೆ ಕೊಟ್ಟು ಹೋದ್ರು. 8ನೇ ವಯಸ್ಸಿಗೆ ಮನೆ ಬಿಟ್ಟರು ಬಸವಣ್ಣವ್ರು. ಯಾಕೆ ಮನೆ ಬಿಟ್ಟರು ಅಂತ ಕೇಳಿದರೆ, ನಮಗೆ ಮಹಿಳೆಯರಿಗೆ
ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತ ತಿಳ್ಕೊಂಡು 8ನೇ ವಯಸ್ಸಿಗೆ ಮನೆಯನ್ನು ತೊರೆದು ಹೋಗ್ತಾ ಇದ್ದಾರೆ ಬಸವಣ್ಣವರು. 8ನೇ ವಯಸ್ಸಿಗೆ ಮನೆ ಬಿಟ್ಟು ಹೋದ್ರೆ ಯಾತಕ್ಕಾಗಿ? ಆಸ್ತಿ ಅಂತಸ್ತು ಕೀರ್ತಿ ವಾರ್ತೆ ಬೇಕು ಅಂತ ಮನೆ ಬಿಟ್ಟು ಹೋಗಲಿಲ್ಲ. ಎದಕ್ಕಾಗಿ ಹೊರಟು ಹೋದ್ರಂದರೆ ತಾವು ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಮಗೆ ಸ್ವಾತಂತ್ರ್ಯವನ್ನು ಕೊಡಬೇಕು. ಯಾಕಂದರೆ ಏನು ಹೆಣ್ಣಂದರೆ 4 ಗೋಡೆಗಳ ಮಧ್ಯದಲ್ಲಿ ಇರಬೇಕಾಗಿರ್ತಕ್ಕಂಥವಳು, ಕೆಲಸ ಮಾಡ್ತಕ್ಕಂಥ ಆಳು, ಅಡಿತಕ್ಕಂಥ ಯಂತ್ರ, ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು. ಹೆಣ್ಮಕ್ಳ ಬುದ್ಧಿ ಅಂದರೆ ಮೊಣಕಾಲು ಕೆಳಗ ಅಂತ ತಿಳ್ಕೊಂಡು ಮನುಸ್ಮೃತಿ ಇದೇ ಮಾತನ್ನು ಹೇಳ್ತಾ ಬಂತು. ಅದಕ್ಕೆ ಬಸವಾದಿ ಪ್ರಮುಖರು ಏನು ಮಾಡಿದ್ರು? ಬಸವಣ್ಣವರು ಏನು ಮಾಡಿದ್ರು? ಹೆಣ್ಣು ಕನಿಷ್ಠಲ್ಲ, ಗಂಡು ಶ್ರೇಷ್ಠಲ್ಲ, ಎಲ್ಲವೂ ಸರಿ ಸಮ ಅಂತ ತಿಳ್ಕೊಂಡು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಮಾಯೆಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ತಿಳ್ಕೊಂಡು ಹೆಣ್ಣನ್ನು ದೈವತ್ವಕ್ಕೆ ಏರಿಸಿದ್ರು ಬಸವಣ್ಣವರು. ಏನು ಮಾಡಿದ್ರು? ಹೆಣ್ಣನ್ನು ದೈವತ್ವಕ್ಕೆ ಏರಿಸ್ತಾ ಇದ್ದಾರೆ, ದೈವತ್ವಕ್ಕೆ ಏರಿಸ್ತಕ್ಕಂಥದ್ದು. ಅದಕ್ಕೆ ಇವತ್ತು ಥೇಮ್ಸ್ ನದಿ ದಡದಲ್ಲಿ ಬಸವಣ್ಣವ್ರನ್ನ ಕಾಣ್ತಾ ಇದ್ದೇವೆ. ಥೇಮ್ಸ್ ನದಿ ದಡದಲ್ಲಿ ಬಸವಣ್ಣವ್ರನ್ನ ಕಾಣ್ತಾ ಇದ್ದೀವಿ. ಮನೆಗೂ ಇವತ್ತು ಬಸವ ಪತಾಕಿ ಹಾರ್ತಾ ಇದೆ, ಮನೆಗೂ ಬಸವ ಪತಾಕಿ ಹಾರ್ತಾ ಇದೆ. ಅದಕ್ಕೆ ಏನೋ ಹಿಂದೆ ಹೇಳಿದ್ದವ, ಬಸವ ನಾಣ್ಯವು ಹುಟ್ಟಿ ಬಸವನ ಮುದ್ರೆ ಮೆರೆದಾವು ಜಗದೊಳಗೆ. ಅವಾಗ ಹೇಳಿದರು ಬಸವ ನಾಣ್ಯವೇನೋ ಹುಟ್ಟಿ ಬಸವನ ಮುದ್ರೆ ಮೆರೆದಾವು ಜಗದೊಳಗೆ ವಶವಾಗದಿಹುದೇ. ಅವಾಗೆ ಸರ್ವಜ್ಞ ತಿಳ್ಕೊಂಡು ಸರ್ವಜ್ಞ ಕವಿ ಹೇಳ್ತಾನೆ ಮಾತನ್ನು, ಸರ್ವಜ್ಞ ಕವಿ ಹೇಳ್ತಕ್ಕಂಥದ್ದು. ಅದಕ್ಕಾಗಿ ಇವತ್ತು ಥೇಮ್ಸ್ ನದಿ ದಡದಲ್ಲಿ ಬಸವಣ್ಣವರ ಮೂರ್ತಿಯನ್ನು ಕಾಣ್ತಾ ಇದ್ದೀವಿ. ಹೆಣ್ಣು ಮಕ್ಕಳನ್ನ ಎಷ್ಟು ಕನಿಷ್ಠವಾಗಿ ಕಾಣ್ತಾ ಇದ್ರು. ಹೆಣ್ಣು ಮಕ್ಕಳು ಇದಕ್ಕೂ ಹೊರಗಡೆ ಬರುವಂತಿಲ್ಲ, ಅವ್ರು ಏನೂ ಮಾಡುವಂತಿಲ್ಲ, ಏನೂ ಮಾತನಾಡುವಂತಿಲ್ಲ, ಅವರಿಗೆ ಸಂಸ್ಕಾರ ಇಲ್ಲ, ಧರ್ಮ ಸಂಸ್ಕಾರ ಇಲ್ಲ, ಅವರಿಗೆ ಸ್ವಾತಂತ್ರ್ಯದ ಅಗತ್ಯತೆ ಇಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕಾಗಿ ಬಸವಣ್ಣವರಂದರು ಏನೋ ಕೇವಲ ಹೆಣ್ಣು ಮಕ್ಕಳನ್ನು ಮುಟ್ಟಾಗ್ತಾ ಅಂತ ದೂರಿಡ್ತಕ್ಕಂಥ ನೀವು ಸರ್ವಜ್ಞ ಕವಿ ಅಂತಾನ ಮುಟ್ಟುಕೊಂಡವಳೆಂದು ಮುಟ್ಟಲಲ್ಲರು ನೋಡ ಈ ಜನರು ಮುಟ್ಟು ತಡೆದು ತಾ ಹುಟ್ಟಿದವಳನು ಮುಟ್ಟುತ್ತಿಹರೇಕೆ ಸರ್ವಜ್ಞ ಅಂತ ತಿಳ್ಕೊಂಡು ಅಲ್ಲಿ ಆ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಜಗತ್ತಿನ ನಿಯಮದ ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ ಅಂತಕ್ಕಂಥ ಮಾತನ್ನು ಹೇಳ್ತಾ ಜಗತ್ತೆಲ್ಲವೂ ಕೂಡ ಹೊಲೆಯಲ್ಲಿ ಹುಟ್ಟತಕ್ಕಂಥದ್ದು, ಜಗತ್ತೆಲ್ಲವೂ ಹೊಲೆಯಲ್ಲಿ ಹುಟ್ಟತಕ್ಕಂಥದ್ದು ಅನ್ನುವಂಥ ಮಾತನ್ನು ಹೇಳ್ತಾ, ಹಾಗಾಗಿ ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಅನುಭವ ಮಂಟಪವನ್ನು ಕಟ್ಟಿ ಎಲ್ಲ ಶರಣೀಯರಿಗೂ ಅವಕಾಶವನ್ನು ಕೊಟ್ಟರು. ಎಲ್ಲರಿಗೂ ವಚನ ಸಾಹಿತ್ಯವನ್ನು ಬರೀತಕ್ಕಂಥ ಅವಕಾಶವನ್ನು ಕಲ್ಪಿಸಿದರು. ಬರೆಯೋಕೆ ಬರದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅಕ್ಷರ ಜ್ಞಾನ ಇಲ್ಲ ಅಂಥವ್ರಿಗೆ ಅಕ್ಷರ ಜ್ಞಾನವನ್ನು ಕಲಿಸಿದರು. ಕೇವಲ ಯಾರಿಗೆ ಓದಾಕೆ ಬರ್ತೈತಲ್ಲ, ಕೇವಲ ಯಾರಿಗೆ ಬರೆಯೋಕೆ ಬರ್ತೈತಲ್ಲ, ವಿದ್ಯೆ ಯಾರಿಗೆ ಇರ್ತೈತಲ್ಲ ಅಂಥವ್ರಿಗೆ ಮಾತ್ರ ದೇವರ ಒಲುಮೆ ಆಗ್ತದೆ. ಅದಕ್ಕೆ ವಿದ್ಯೆಯೊಂದೇ ದೇವನೊಲಿಸುವ ಸಾಧನ, ವಿದ್ಯೆಯೊಂದೇ ದೇವನೊಲಿಸುವ ಸಾಧನ ಅಂತ ಹೇಳ್ತಾ ವಿದ್ಯಾದೇವತೆಯನ್ನು ಮಡಿಬಟ್ಟೆಯಲ್ಲಿ ಕಟ್ಟಿ ಕತ್ತಲ ಕೋಣೆಯಲ್ಲಿ ಇಟ್ಟು ಆಕೆಗೆ ಪೂಜೆ ಮಾಡಕತ್ತಿದ್ರು. ಆದರೆ ಬಸವಣ್ಣವರು ಬಂದು ಏನು ಮಾಡಿದ್ರು ಅಂದರೆ ಕೇವಲ ವಿದ್ಯೆಯೊಂದೇ ದೇವನೊಲಿಸುವ ಸಾಧನವಲ್ಲ, ವಿದ್ಯೆಗಿಂತಲೂ ಮಿಗಿಲಾಗಿ ಉದ್ಯೋಗವೂ ದೇವನೊಲಿಸುವ ಸಾಧನ ಅಂತ ಹೇಳಿ ಕಾಯಕಕ್ಕೆ ಪಟ್ಟಗಟ್ಟಿದಾತ ನಮ್ಮಪ್ಪ ಬಸವಣ್ಣ.